ಇವತ್ತು ಕಡಲೆಕಾಳು ಮಸಾಲೆ ಸಾರು ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ಟೈಮ್ ಮಾಡ್ತೀನಿ ಅಂದರೂ ಸರಿನೇ, ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತೀನೋ ಅದನ್ನು ನೋಡ್ಕೊಳ್ಳಿ. ಅಷ್ಟು ನೀಟಾಗೂ ಬರುತ್ತೆ, ಅಷ್ಟು ಟೇಸ್ಟಾಗೂ ಇರುತ್ತೆ. ಇವಾಗ ಮಸಾಲೆ ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸೋಂಪು, ಒಂದು ದೊಡ್ಡ ಸೈಜ್ 1 ಅಥವಾ 2 ಈರುಳ್ಳಿ ನೀವು ಹಾಕ್ಕೊಬೇಕು. ನಾನಿದು ತೋರಿಸ್ತಾ ಇರೋದು ಕ್ವಾಂಟಿಟಿ ಬಂದು ಒಂದು 4-5 ಜನ ಧಾರಾಳವಾಗಿ ತಿನ್ಬೋದು. ನೀವು ಯಾವ ಥರ ಮಾಡ್ತಿರೋ, ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಇದಕ್ಕಿಂತ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ. ಕಮ್ಮಿ ಒಂದು ಇಬ್ರಿಗೆ ಮಾಡೋಂಗಿದ್ರೆ ಇದಕ್ಕಿಂತ ಎಲ್ಲನೂ ಅರ್ಧ ಹಾಕಿ ಸಾಕು. ಸ್ವಲ್ಪ ಕೊಬ್ಬರಿ ನಾನು ತುರಿದಿಕ್ತಿದ್ದೀನಿ. ಆ ಕೊಬ್ಬರಿನ ಇದರೊಳಗೆ ಹಾಕ್ಕೊಂಬಿಟ್ಟು ಆ ಸ್ಮೆಲ್ ಹೋಗೋ ಥರ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು. ದೊಡ್ಡ ಸೈಜ್ ಟೊಮೆಟೊ 1-2 ಟೊಮೆಟೊ ಹಾಕಿ ಸಾಕು, ಜಾಸ್ತಿ ಟೊಮೆಟೊ ಹಾಕೋದು ಬೇಡ. 1-2 ಟೊಮೆಟೊ ಹಾಕಿ ಅದು ನೀಟಾಗಿ ಮ್ಯಾಶ್ ಆಗೋ ಥರ ನೋಡಿ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಂಬ ಖಾರ ಬೇಕಂದರೆ 1-2-3 ಹಸಿಮೆಣ್ಸಿನ್ಕಾಯಿ ನೀವು ಹಾಕ್ಕೊಬೋದು. ನಿಮ್ಮ ಮನೇಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನೀವು ಕ್ಲೀನ್ ಮಾಡಿ ಹಾಕ್ಕೊಬೇಕು ಹುರಿಯೋದಕ್ಕೆ. ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕ್ಕಿದ್ರಿಂದ ನಾನು ಇದ್ರಲ್ಲಿ ಹಾಕ್ಕೊತಾ ಇಲ್ಲ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಹಾಕಿ ಇವಾಗ ಏನು ಮಾಡಬೇಕು, ಸ್ವಲ್ಪ ಕಡಲೆಪಪ್ಪು ಹಾಕಬೇಕು. ಕಡಲೆಪಪ್ಪು ಹಾಕೋದ್ರಿಂದ ಸಾರು ಬಂದು ಟೇಸ್ಟು ಚೆನ್ನಾಗಿರುತ್ತೆ, ಸಾರು ಬಂದು ತಿಕ್ನೆಸ್ಸು ಚೆನ್ನಾಗಿರ್ತೈತೆ. ಇದು ಒಂದು ನಿಮಿಷ ನೀವು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸರಿ. ಇವಾಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಬಿಟ್ಟು ಈ ಥರ ನೀರು ಸ್ವಲ್ಪ ಹಾಕಿ ಫುಲ್ ಪೇಸ್ಟ್ ಥರ ನೀವು ಇದನ್ನು ರುಬ್ಕೊಬೇಕು. ಅದ್ರಲ್ಲಿ ಬಂದು ಸ್ವಲ್ಪ ಜನ ಏನು ಮಾಡ್ತಾರೆ, ಅದು ಫ್ರೈ ಮಾಡ್ತಾ ಇರುವಾಗೆ ಮಸಾಲೆ ಬಂದು ಸ್ಪೈಸಸ್ ಎಲ್ಲ ಹಾಕ್ತಾರೆ. ಆದರೆ ಇಲ್ಲಿ ಆ ಥರ ಮಾಡಲ್ಲ. ನಾನು ಕಾಳು ಫ್ರೈ ಮಾಡ್ತಾ ಇರುವಾಗೆ ಸ್ಪೈಸಸ್ ಹಾಕ್ತೀನಿ. ಆ ಥರ ಹಾಕೋದ್ರಿಂದ ಕಾಳು ನೀವು ತಿನ್ನುವಾಗಲೂ ಫುಲ್ಲು ರುಚಿಯಾಗಿರುತ್ತೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಕರಿಬೇವಿದ್ರೆ ಕರಿಬೇವು ಹಾಕ್ಕೊಬೇಕು. ಒಂದು ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋ ಥರ ನಾವು ಫ್ರೈ ಮಾಡ್ತಾ ಇರಬೇಕು. ನೀವು ಈ ವಾಯ್ಸ್ ಕೇಳಿಸ್ಕೊತಾ ಇರುವಾಗ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ, ಸಾರಿ. ಯಾಕಂದರೆ ನಾನು ರೆಕಾರ್ಡಿಂಗ್ ಮಾಡ್ತಾ ಇರುವಾಗ ತುಂಬ ಡಿಸ್ಟರ್ಬೆನ್ಸ್ ಇದೆ ಆಚೆ ಎಲ್ಲ. ನೀವೇನು ಬೇಜಾರು ಮಾಡ್ಕೊಬೇಡಿ, ವಿಡಿಯೋ ಮಾತ್ರ ನೀಟಾಗಿ ನೋಡಿರಿ. ನೋಡಿಬಿಟ್ಟು ಇದೇ ಥರ ಅಡುಗೆ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಸಾಲೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ನಾನು ಹಾಕಿಲ್ಲ, ಆದ್ದರಿಂದ ಇವಾಗ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆ ಎಣ್ಣೆ ಬಿಡೋ ಥರ ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿನ ಈ ಥರ ಪೇಸ್ಟ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಸಾರೆಲ್ಲ ಆದಮೇಲೆ ಶುಂಠಿ ಬೆಳ್ಳುಳ್ಳಿದು ಮಾತ್ರ ಹಸಿ ಸ್ಮೆಲ್ ಬರುತ್ತೆ. ಆದ್ದರಿಂದನೇ ಎಣ್ಣೆಲೇ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಫ್ರೈ ಆಗಿದ ತಕ್ಷಣ ನಾವು ಕಡಲೆಕಾಳು ನೆನೆಸಿಕ್ಕಿರ್ತೀವಲ್ಲ, ಆ ಕಾಳು ಹಾಕ್ಕೊಂಬಿಟ್ಟು ಉಪ್ಪು ಸ್ವಲ್ಪ ಹಾಕಿ ಒಂದು 5 ನಿಮಿಷ ನಾವು ನೀಟಾಗಿ ಬೇಯಿಸ್ಕೊಬೇಕು. 5 ನಿಮಿಷ ಬೆಂದರೆ ಸಾಕು. ನಾವು ಕುಕ್ಕರ್ ವಿಸಿಲ್ ಬಿಡುವಾಗಲೇ ನೀಟಾಗೆಲ್ಲ ಬೆಂದ್ಕೊತೈತೆ. ಸಾಂಬಾರು ಪುಡಿ 1 ನೀವು 2 ಸ್ಪೂನ್ ಹಾಕ್ಕೊಬೋದು. ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ. ಆಮೇಲೆ ಧನಿಯಾ ಪುಡಿ 1-2 ಸ್ಪೂನು. ಆಮೇಲೆ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಏನು ಮಾಡಬೇಕು, ಇದು ಆ ಎಣ್ಣೆಲ್ಲ ಬಿಡೋ ಥರ ಸ್ಪೈಸಸ್ ಎಲ್ಲ ನೀಟಾಗಿ ಆ ಕಾಳಲ್ಲಿ ಹೋಗಿ ಸೇರೋ ಥರ ಇನ್ನೂ ಒಂದು 3 ನಿಮಿಷ ನೀವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಸಾರಿನ ಟೇಸ್ಟೇ ಬೇರೆ ಥರ ಇರುತ್ತೆ. ನೀವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದಾಗ ಸ್ಪೈಸಸ್ ಎಲ್ಲ ನೀಟಾಗಿ ಕಾಳೊಳಗೆ ಹೋಗಿರುತ್ತೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಂಬ ಖಾರ ಇರೋದ್ರಿಂದ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ಯಾವ ಥರ ಬೇಕೋ ನೀವು ಆ ಥರ ನೀವು ಹಾಕ್ಕೊಬೋದು. ಇವಾಗ ಖಾರ ಕಮ್ಮಿ ಆದ್ರೂ ನಾವು ಅದು ನೀರೆಲ್ಲ ಹಾಕಿ ಮಸಾಲೆ ಹಾಕಿದ್ಮೇಲೆ ಕಮ್ಮಿ ಇದ್ರೂ ನೀವು ಅವಾಗ ಇನ್ನೂ ಸ್ವಲ್ಪ ಸ್ಪೈಸಸ್ ಹಾಕ್ಕೊಬೇಕು. ಆವಾಗ ಹಾಕ್ಕೊಂಡ್ರೂ ಇನ್ನೂ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿದ್ಮೇಲೆ ನಾವು ರುಬ್ಬಿಕೊಂಡಿರ್ತೀವಲ್ಲ ಮಸಾಲೆ, ನೀಟಾಗಿ ನೋಡಿ ಯಾವ ಥರ ಪೇಸ್ಟ್ ಮಾಡಿದ್ದೀನಿ ಅಂತ ತರಿನೇ ಇರ್ಕೊಡ್ದು, ಫುಲ್ ನೈಸಾಗಿರಬೇಕು. ಇವಾಗ ಇದನ್ನು ಇದರೊಳಗೆ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಜಾರ್ಗೆ ನೀರು ಹಾಕಿ ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋ ಥರ ನಾವು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಏನು ಕುದಿಸೋಕೆ ಹೋಗ್ಬೇಡ್ರಿ, ಯಾಕಂದರೆ ಈ ಸ್ಪೈಸಸ್ ಎಲ್ಲ ಬಂದು ಮಸಾಲೆ ಎಲ್ಲ ಬಂದು ನಾವು ಫ್ರೈ ಮಾಡಿ ಪೇಸ್ಟ್ ಮಾಡಿರೋದಲ್ಲ, ಆದ್ದರಿಂದ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋ ಥರ ಆದರೆ ಸಾಕು. ಇವಾಗ ಏನು ಮಾಡಬೇಕು, ನಿಮಗೆ ಸಾರು ಕ್ವಾಂಟಿಟಿ ಯಾವ ರೀತಿ ಬೇಕು, ತಿಕ್ನೆಸ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀವು ನೀರು ಹಾಕಬೇಕು. ಈ ಕಡಲೆಕಾಳು ಸಾರು ಬಂದು ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಮೀಡಿಯಮ್ ಇದರಲ್ಲಿ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ, ಈ ಥರ ತೆಳ್ಳಕ್ಕಿದ್ರೆ ಸಾಕು. ನೀವು ಇವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ನೋಡ್ಕೊಳ್ಳಿ.
ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಮ್ಮಿ ಇದ್ದರೆ ಖಾರ ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ವಿಜಿಲ್ ಕೂಗಿಸ್ಕೊತೀವಿ, ಆದ್ದರಿಂದ ನೀಟಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಕುಕ್ಕರ್ ಮುಚ್ಚಬೇಕು. ಆವಾಗಲೇ ನೀವು ಖಾರ ಉಪ್ಪೆಲ್ಲ ನೋಡೋಕ್ಕೆ ಇದು ಒಂದು 4-5 ವಿಜಿಲ್ ಬಡಿಸ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಕಾಳು ಜಾಸ್ತಿ ಬೇಯಬಾರ್ದು, ನಮಗೆ ಇದರಲ್ಲೇ ಇರಬೇಕು, ಒಂದು 3 ವಿಜಿಲ್ ಸಾಕು. ಮಕ್ಕಳಿಗೆ ನೀವು ಕೊಡೋ ಥರ ಆದರೆ ಒಂದು 5 ವಿಜಿಲ್ ನೀವು ಬರೆಸ್ಕೊಬೇಕು. 5 ವಿಜಿಲ್ಸ್ ಆದಮೇಲೆ ನೋಡಿ ಸಾರು ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಕಾಳು ಯಾವ ಥರ ಬೆಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಸಾರು ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ತಿಕ್ನೆಸ್ ಆಗುತ್ತೆ. ಈ ಸಾರು ಬಂದು ಚಪಾತಿಗೆ, ರೈಸ್ಗೆ, ಮುದ್ದೆಗೆ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ನೋಡೋದಂತ ಅಲ್ಲ, ಒಂದೇ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಈ ಥರ ವೇಲಿ ಟ್ರೈ ಮಾಡಿ ನೋಡಿದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ. ಫಸ್ಟ್ ಟೈಮ್ ಮಾಡ್ತೀನಿ ಅಂದರೂ ಸರಿಯೇ, ನಾನು ತೋರಿಸೋ ಥರನೇ ನೀವೂ ಮಾಡಿ, ಅಷ್ಟು ಟೇಸ್ಟಾಗೂ ಬರುತ್ತೆ, ಅಷ್ಟು ಪರ್ಫೆಕ್ಟಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ಕಡಲೆಕಾಳು ಸಾರು ರೆಡಿ. ಬಾಯ್.